18 ಸಲ ಸೋಲ್ಸಿದಂತೆ ಅಂತವ. ನನಗೆ ಅದನ್ನು ಓದಿದಾಗ ಓಹೋ ನಮ್ಮವರು ಬಹಳ ಇದು ವೀರರು ಅಂತ ಅನ್ನಿಸ್ದೆ. ಆಮೇಲೆ ನಾನು ಆಲೋಚನೆ ಮಾಡಿದಾಗಿದ್ದಲ್ಲ, 18 ಸಲ ಅವನು ಬಂದನಲ್ಲ, ಸೋತ್ ಹೋದಾಗ ಓಡಿಸ್ಕೊಂಡು ಹೋಗಿ ಅವನನ್ನು ಕೊಂದು ಬಿಟ್ಟಿದ್ರೆ ಅವನು ಯಾಕೆ ಬರಲಿಲ್ಲ ಇದಕ್ಕೆ? ಇವನು ಯಾಕೆ ಅವನು ಬರೋದಂತೆ, ಇವನು ಸೋಲೋದಂತೆ, ಅವನು ಹೋಗೋದಂತೆ. ಈ ಒಂದಿಷ್ಟು ಇಲ್ಲಿ ಬರ್ಕೊಂಡಿರೋದೇನೆ ಗುರುತಿಗೆ ಕಾರಣ. ನನ್ನ ವಯಸ್ಸು ಅಷ್ಟೇನೆ. ನಾನು ಬಹಳ ಮೊದಲಿನಿಂದಲೂ ಯಾವ ಇದನ್ನು ನಾನು ಉಪಯೋಗಿಸ್ತಾ ಇರಲಿಲ್ಲ. MA ಕ್ಲಾಸಿಗೆ ಪಾಠ ಮಾಡುವಾಗಲೂ ಕೂಡ ನಾನು ಒಂದು ಚೂರು ಕಾಗದ ತಗೊಂಡು ಹೋಗ್ತಾ ಇರಲಿಲ್ಲ. ನಾನು ಹಾಗೇ ಮಾತಾಡ್ತಾ ಇದ್ದೆ. ಆದರೆ ಕಳೆದ 8 ವರ್ಷದಿಂದ ಉತ್ತರಕಾಂಡವನ್ನು ಬರೆದ ನಂತರದೊಳಗೆ ನನಗೆ ನೆನಪು ಕಡಿಮೆ ಆಗ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮನೆ ಮುಂದ್ಗಡೆಯಲ್ಲಿ ಒಂದಿಷ್ಟು ಪ್ರೆಸ್ನವ್ರು ಬಂದಿದ್ರು, TV ಯವರು ಬಂದಿದ್ರು. ಅದು ಏನೋ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿತ್ತು. ನನ್ನ ಪಕ್ಕದೊಳಗೆ ಈ ಗುರುದತ್ತರು ಇದ್ದರು. ಆಮೇಲೆ ನನಗೆ ಅವ್ರ ಕಡೆಗೆ ತಿರುಗಿಕೊಂಡು ಅವ್ರ ಹೆಸರು ನನಗೆ ಮರೆತುಬಿಟ್ಟು ಹೋಗ್ಬಿಟ್ಟಿದ್ದು. ಆಮೇಲೆ ನಾನು ಪಕ್ಕದೊಳಗೆ ಇದ್ಕೊಂಡು ನಿಮ್ಮ ಹೆಸರೇನ್ರಿ ಅಂತ ಕೇಳಿದೆ ನಾನು ಅವ್ರಿಗೆ. ಅವಾಗ ಪತ್ರಿಕೆಯವರು ಏನು ಮಾಡಿದ್ರು ಅಂತಂದರೆ ಭೈರಪ್ಪದವ್ರಿಗೆ ಗುರುದತ್ರ ಇದೆ ಇಲ್ಲ ಅಂತ ಅನ್ನೋದನ್ನು ಇದ್ರಾಗ ಹೇಳಿದ್ರೆ ಹೊರತು ಇವ್ರ ವಯಸ್ಸೆಷ್ಟು, ನಮ್ಮ ಪತ್ರಿಕೆಯವ್ರಿಗೆ ಏನಿರುತ್ತೋ ಅಷ್ಟನ್ನು ಹೇಳಿ ಮುಗಿಸುತ್ತೆ ಹೊರತು ಅದರ ಕಾರಣವನ್ನು ಅವ್ರು ಹೋಗೋದೇ ಇಲ್ಲ. ಅದು ಈ ನಮ್ಮ ಇವತ್ತಿನ ಜರ್ನಲಿಸ್ಟ್ ಕಾಣೋದು. ಇದು ಏನಾಯಿತು ಅಂದರೆ, ಈಗ ಸುಮಾರು 9 ವರ್ಷದ ಕೆಳಗೆ ಈ ಕಾರ್ಕಳದಲ್ಲಿ ಒಂದು ಫಂಕ್ಷನ್ ಆಯಿತು. ಅದು ಏನಂತ ಅಂದರೆ, ಈ ಇದರಲ್ಲಿ ಭೈರಪ್ಪನವರ ಕಾದಂಬರಿಯಲ್ಲಿ ಸ್ತ್ರೀಯರ ಪಾತ್ರ ಹೇಗೆ ಇದೆ ಅಂತ ಅನ್ನೋದನ್ನ ಬಗ್ಗೆ ಒಂದು ಚರ್ಚಾಕೂಟ ಇಟ್ಟಿದ್ರು. ಅದರಲ್ಲಿ ಇವರು ಯಾರು ಸಹನ ಬಂದಿದ್ರು. ಅವಾಗ ಇವರು ಪತ್ರಿಕೆಗಳು ಬರೀತಾ ಇದ್ರು ಅಷ್ಟೇ, ಅವ್ರ ಕತೆ ಏನೂ ಬರೆದಿರಲಿಲ್ಲ. ಅದಕ್ಕೆ ಬಂದವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಅವ್ರ ಪತ್ರಿಕೆಯಲ್ಲಿ ಬರೀತಾ ಇದ್ದದ್ದು ನಾನು ಓದಿದ್ದೆ. ಅವಾಗ ನಾನೇ ಅವರನ್ನು ಕರೆಸಿ ನನ್ನ ರೂಮಿಗೆ ಕರೆಸಿ ಕೇಳಿದೆ, ಇದು ಹೇಗೆ ಓದಿದ್ದೀರಾ, ಏನು ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ. ಅವ್ರು ಹೇಳಿದ್ರು, ನಾನು ಸಾಫ್ಟ್ವೇರ್ ಇಂಜಿನಿಯರು, ಇದು ಏನೋ ಒಂದು ಹ್ಯಾಬಿ ಅಂತ ಅಂದು ನಾನು ಇದನ್ನು ಬರೆದಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈ ಲೇಖನವನ್ನು ನೋಡಿದ ಮೇಲೆ ನನಗನ್ಸುತ್ತೋ ಇವರು ಕಥೆನೂ ಕೂಡ ಬರೆಯೋ ಶಕ್ತಿ ಇವ್ರಿಗಿರಬಹುದು ಅಂತ ನನಗನ್ಸಿ, ನೀವು ಯಾಕೆ ಇದನ್ನು ಕತೆ ಬರೆಯೋಕ್ಕೆ ಶುರು ಮಾಡಬಾರ್ದು ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಒಂದು ಥೀಮ್ ಇದೆ ನನ್ನ ಮನಸ್ಸಿನೊಳಗೆ, ಆದರೆ ಬರೆಯೋಕ್ಕೆ ಸ್ವಲ್ಪ ಧೈರ್ಯವಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಬರೀರಿ ನೀವು ಅದನ್ನು ಹಾಗೆ ಅಂತ ಅಂದೆ. ಆಮೇಲೆ ಹೇಳ್ತೀನಿ, ನಾನು ಬರೀತೀನಿ, ಅದು ನೀವು ಓದಿ ಹೇಳ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಆಯ್ತಮ್ಮ ಆಯಿತು ಅಂತ ಬರೆದ್ರು. ಆಮೇಲೆ ನಾನು ಅದನ್ನೆಲ್ಲ ನೋಡಿ, ಇದನ್ನು ನೀವು ರೀರೈಟ್ ಮಾಡಿಬಿಟ್ರೆ ಚೆನ್ನಾಗುತ್ತೆ ಅಂತ ಹೇಳಿದೆ ನಾನು. ಅದಕ್ಕೆಲ್ಲನೂ 3 ತಿಂಗಳ ನಂತರದೊಳಗೆ ನಾನು ರೀರೈಟ್ ಮಾಡಿದ್ದೀನಿ ಅಂತ ತಂದು ಕೊಟ್ಟರು. ಬಹಳ ಚೆನ್ನಾಗಿತ್ತು ಅದು ಕತೆ. ಇಷ್ಟು ಬಹಳ ಸಿಂಪಲ್ ಕತೆನೇ ಆವಾಗ ಇದ್ದದ್ದು. ಅದು ಬೆಂಗಳೂರಿನೊಳಗೆ ಒಬ್ಬ ಇವಳು ಮಹಿಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ. ಅವ್ರ ಗಂಡ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಒಳಗೆ ಅವರು ಇರ್ತಾರೆ ಅಷ್ಟೇ. ಇದು ಈಕೆಗೆ ಒಬ್ಬ ಕ್ಲಾಸ್ಮೇಟ್ ಇರ್ತಾನೆ, ಅಲ್ಲ ವರ್ಕ್ ಮೇಟ್ ಇರ್ತಾನೆ.
ಅವರಿಬ್ಬರು ಸ್ನೇಹ ಅಷ್ಟೇ, ಲವ್ಗಿವ್ ಇರ್ತಿರ್ಲಿಲ್ಲ. ಆಮೇಲೆ ಒಂದ್ಸಲ ಈಕೆಗೆ ಅಮೇರಿಕಾಗೆ ಹೋಗುವಂಥ ಕೆಲಸ ಬಂತು 1 ವರ್ಷದ ಕಾಲಕ್ಕೆ. ಅಲ್ಲಿ ಹೋಗಿ 1 ವರ್ಷ ಇವ್ರು ಕೆಲಸ ಮಾಡ್ತಾ ಇದ್ದಾಗ ಈ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಈಕೆಗೆ ಅಲ್ಲಿಗೆ ಹೋಗೋಕೆ ಮೊದಲು ಒಂದು ಗಂಡು ಮಗು ಇರುತ್ತೆ. ಆ ಗಂಡು ಮಗುನ ಗಂಡೆ ಮತ್ತೆ ಅತ್ತೆ ಅವರ ಜವಾಬ್ದಾರಿ ಕೊಟ್ಟು ಹೋಗಿರ್ತಾಳೆ ಅಲ್ಲಿ. ಅವನು ಅಲ್ಲಿಗೆ ಬಂದೋನೇನು ಮಾಡ್ತಾ ಇದೆ ಅಂತ ಅಂದರೆ, ನಾವು ಮದುವೆ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿರ್ತಿತ್ತು ಹಾಗೆ ಅಂತ ಇವ್ರಿಗೆ ಹೇಳ್ತಾನೆ. ಇದಕ್ಕೆಲ್ಲನೂ ಇದು ನಾವು ಮದುವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡೋಣ, ನಿನ್ನ ಮಗುನು ಇಲ್ಲಿ ಕರ್ಕೊಂಡು ಬಂದರೆ ಇಲ್ಲೂ ನಾನು ಅಡಾಪ್ಟೇ ಮಾಡ್ಕೊಂಡ್ಬಿಡ್ತೇನೆ, ನಾವು ಯಾಕಿರಬಾರ್ದು ಅಂತ ಕೇಳ್ತಾನೆ. ಇದಕ್ಕೆಲ್ಲನೂ ಈಕೆ ಸ್ವಲ್ಪ ಆ ಕಡೆ ಮನಸ್ಸು ಬರುತ್ತೆ. ಅದಕ್ಕೆಲ್ಲನೂ 8 ದಿವಸ ಅದರೊಳಗೆ ಒಂಥರ ಒಳಗೇನೇ ಸಫರ್ ಮಾಡ್ತಾಳೆ. ಕೊನೆಗೊಂದು ತೀರ್ಮಾನ ಮಾಡ್ತಾಳೆ ಇದರೊಳಗೆಲ್ಲನೂ, ಹೀಗೆ ಬಿಟ್ಟು ಹೋದರೆ ನಾಳೆ ದಿವಸ ಈ ಮಗು ಬರುತ್ತಲ್ಲ, ಇದು ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ಏನು ಹೇಳೋದು ನಾನು ಇದಕ್ಕೆ? ಆಮೇಲೆ ಇದಕ್ಕೆ ನನ್ನ ತಂದೆ ತಾಯಿಗಳಿಗೆ ಏನು ಹೇಳಬೇಕು, ನನ್ನ ಅತ್ತೆ ಮಾವಂದ್ರಿಗೆ ಏನು ಹೇಳಬೇಕು, ಆ ಗಂಡ ನಾನೇನು ತಪ್ಪು ಮಾಡಿದೆ ಅಂತ ಅಂದರೆ ನಾನೇನಂತ ಹೇಳಬೇಕು. ಇದೆಲ್ಲ ದೊಡ್ಡ ಮಾರಲ್ ಪ್ರಾಬ್ಲಮ್ ಇವಳಿಗೆ ಬರುತ್ತೆ. ಆಮೇಲೆ ಅವನಿಗೆ ಹೇಳ್ತಾಳೆ, ನಾನು ಇಲ್ಲಪ್ಪ ನಾನಂತೂ ಇದು ಹೊರಟೋಗ್ತೀನಿ, ನಾನು ನಿನಗೆ ಒಂದು ಒಳ್ಳೆ ಮದುವೆಗೆ ನಮ್ಮ ಕ್ಲಾಸ್ಮೇಟೇ ಆಗಿರುವಂಥವಳು ಒಬ್ಳಿಗೆ ನಾನು ಹೇಳಿ ಮಾಡ್ತೀನಿ, ನೀವು ಮಾಡ್ಕೊ ಅಂತಾನೆ. ಅವನು ಅದಕ್ಕೆ ಒಪ್ಕೊಳ್ಳಲ್ಲ. ಆದರೆ ಈಕೆ ಬೆಂಗಳೂರಿಗೆ ವಾಪಸ್ ಬರ್ತಾಳೆ. ಆಮೇಲೆ ಅವನೇನಾಯ್ತು ಅನ್ನೋದು ಕಥೆಯಲ್ಲಿ ಬರಲ್ಲ. ಇಷ್ಟು ಸಿಂಪಲ್ಲು ಇದು. ಆದರೆ ಬಹಳ ಅಟ್ರಾಕ್ಟಿವ್ ಆಯಿತು ನನಗೆ. ಅದರ ಬರವಣಿಗೆ ರೀತಿ ಇದೆಯಲ್ಲ, ಅದು ಬಹಳ ಆಯಿತು ನನಗೆ. ನಾನು ಹೇಳಿದೆ ಚೆನ್ನಾಗಿದೆ ನಿಮಗೆ, ನೀವಿನ್ನೂ ಕಂಟಿನ್ಯೂ ಮಾಡಿ ಹಾಗೆ ಅಂತ ಹೇಳಿದೆ. ಅವಾಗ ಅವರಿದ್ದು ನನಗೆ ಇನ್ನೊಂದು ಥೀಮ್ ಇದೆ ನನಗೆ ಅಂತ ಅಂದರು. ಏನು ಅಂದರೆ ಕಾಶ್ಮೀರದ ಮೇಲೆ ಒಂದು ಬರಿಬೇಕು ಅಂತ ಇದೆ ನನಗೆ. ಸ್ವಲ್ಪ ಅದ್ರ ಬಗ್ಗೆ ವಿಷಯನೂ ಗೊತ್ತಿದೆ, ಆದರೆ ಸ್ಪಾಟ್ ಸ್ಟಡಿಗೆ ನಾನು ಹೋಗಬೇಕು ಅಂತಿದ್ದೀನಿ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ನೀವು ಕಾಶ್ಮೀರಕ್ಕೆ ಹೋಗೋದು ಬೇಡ, ಗಂಡಸರು ಹೋಗೋದಕ್ಕೆ ಭಯ ಆಗುತ್ತೆ. ಅದು ಆವಾಗಂತೂ ಎಲ್ಲರೂ ಹೆಂಗಸರಂತೂ ಹೋಗೋದಕ್ಕೆ ಅಲ್ಲಿ ಸಾಧ್ಯನೇ ಇಲ್ಲ, ನೀವು ಹೇಗೆ ಹೋಗ್ತೀರಾ ಅಂತ ಕೇಳಿದೆ ನಾನು. ಇದಕ್ಕೆ ಇಲ್ಲ, ನಾನು ಮಾಡೇ ಮಾಡ್ತೀನಿ ಹಾಗೆ ಅಂತ. ಬಹಳ ಧೈರ್ಯವಸ್ಥೆ ಈಕೆ. ಅದನ್ನು ಹೋದರು ಅಲ್ಲಿಗೆ. ಆ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಒಂದು ಬೆಟ್ಟ ಇದೆ, ಅದು ಶಂಕರಾಚಾರ್ಯ ಬೆಟ್ಟ ಅಂತಾನೆ ಕರೀತಾರೆ ಇದನ್ನು. ಅದು ನನಗೂ ಗೊತ್ತಿತ್ತು. ಇವರು ಅಲ್ಲಿಂದ ಹೋಗಿ ಫೋನ್ ಮಾಡಿದರು ನನಗೆ. ಇದಕ್ಕೆಲ್ಲ ನಾನು ಶಂಕರಾಚಾರ್ಯ ಬೆಟ್ಟಕ್ಕೆ ಹೋಗಿದ್ದೆ, ಬಹಳ ಚೆನ್ನಾಗಿದೆ ಹಾಗೆ ಅಂತ ಎಲ್ಲನೂ ಹೇಳಿದರು. ಆಮೇಲೆ ನನ್ನ ಮನಸ್ಸೊಳಗೆ ಬಂತು, ಇದರಲ್ಲಿ ಇಷ್ಟು ಹೊತ್ತು ಇದರಲ್ಲಿರುವಂಥ ಶಂಕರಾಚಾರ್ಯರು ಬಂದು ಅವ್ರ ಬೆಟ್ಟದ ಹೆಸರೇ ಆಗಬೇಕು ಅಂತ ಅಂದರೆ ಅಲ್ಲಿ ಎಷ್ಟು ಜನ ಫಿಲಾಸಫರ್ಸ್ ಇದ್ದಿರಬೇಕು. ಅಲ್ಲಿಗೆ ಬಂದು ಇವರು ಶಂಕರಾಚಾರ್ಯರು ಚರ್ಚೆಯಲ್ಲಿ ಗೆದ್ದಿದ್ರು ಅಂತ ಅಂದರೆ ಅಲ್ಲಿ 100 ಜನ 1000 ಜನ ಇರಬೇಕು. ಅಲ್ಲಿ ಕಾಶ್ಮೀರದೊಳಗೆ ನಮ್ಮ ಇದೆಲ್ಲ ಇಂಡಿಯಾದ ಏನು ಸಾಹಿತ್ಯ ಇವೆಲ್ಲ ಇದೆಯಲ್ಲ, ಇದೆಲ್ಲ ಅಲ್ಲೇ ಬರೆದಿದ್ದು. ಇಷ್ಟಿರುವಂಥದ್ದು ಇದ್ದಕ್ಕಿದ್ದಾಗೆ ಯಾಕೆ ಹೋಗ್ಬಿಡ್ತು, ಎಷ್ಟು ಬೇಗ ಅದು ಹೋಗ್ಬಿಡ್ತು ಅನ್ನುವ ಪ್ರಶ್ನೆ ನನ್ನ ಮನಸ್ಸಿಗೆ ಬಂತು. ಯಾಕೆ ಇಷ್ಟು ಬೇಗ ಹೋಗ್ಬಿಡ್ತು? ಇಷ್ಟೊಂದು ಜನ ಇರಬೇಕಾದ್ರೆ ಒಳ್ಳೆ ಕಿಂಗು ಕೂಡ ಇದ್ದು ಅಲ್ಲಿ ಕಾಶ್ಮೀರದಲ್ಲಿ. ನನಗೆ ಒಂದು ಏನು ಅನಿಸುತ್ತೆ ಅಂದರೆ, ಒಂದು ಸಲ ಒಬ್ಬ ಮುಸ್ಲಿಮರು ಇಂಡಿಯಾ ದೇಶದ ಒಬ್ಬದಕ್ಕೆ ಬಂದು 18 ಸಲ ಅವನನ್ನು ಸೋಲಿಸಿದ್ರು ಅಂತ ಬರುತ್ತೆ ಇದ್ರೊಳಗೆಲ್ಲ. ಹೌದು, 18 ಸಲ ಸೋಲಿಸಿದಂತೆ ಅಂತವ. ನನಗೆ ಅದನ್ನು ಓದಿದಾಗ ಓಹೋ ನಮ್ಮವರು ಬಹಳ ಇದು ವೀರರು ಅಂತ ಅನ್ನಿಸ್ತದೆ.
ಆಮೇಲೆ ನಾನು ಆಲೋಚನೆ ಮಾಡಿದಾಗಿದ್ದಲ್ಲ, 18 ಸಲ ಅವನು ಬಂದನಲ್ಲ, ಸೋತ್ ಹೋದಾಗ ಓಡಿಸ್ಕೊಂಡು ಹೋಗಿ ಅವನನ್ನು ಕೊಂದು ಬಿಟ್ಟಿದ್ರೆ ಅವನು ಯಾಕೆ ಬರಲಿಲ್ಲ ಇದಕ್ಕೆ? ಇವನು ಯಾಕೆ ಅವನು ಬರೋದಂತೆ, ಇವನು ಸೋಲೋದಂತೆ, ಅವನು ಹೋಗೋದಂತೆ. ನನ್ನ ಅನಾಲಿಸಿಸ್ ಏನಂತ ಅಂದರೆ, ಆ ಮುಸಲ್ಮಾನರು ಎಲ್ಲಿ ಬರ್ತಾರಲ್ಲ, ಇಂಡಿಯಾದ ದೇಶಕ್ಕೆ ಬರ್ತಾರಲ್ಲ, ಅವ್ರಿಗೊಂದು ವೆರಿ ಸ್ಟ್ರಾಂಗ್ ಪರ್ಪಸ್ ಇರುತ್ತೆ. ಅಲ್ಲಿ ತಿನ್ನೋಕ್ಕಿಲ್ಲ, ಏನು ಹಾಗೆ ಏನು ಅವ್ರಿಗೆ ಚಿನ್ನ ಭದ್ರತೆ ಏನೂ ಇಲ್ಲ ಅವ್ರಿಗೆ. ಇದ್ರೊಳಗೆಲ್ಲನೂ ಇಂಡಿಯಾ ದೇಶದೊಳಗೆ ಅದೆಲ್ಲ ಇದೆ, ತಿನ್ನೋಕ್ಕೂ ಇದೆ. ಅದಕ್ಕೋಸ್ಕರವಾಗಿ ಹೋಗಿ ಇಂಡಿಯಾ ದೇಶವನ್ನು ಆಕ್ರಮಿಸಬೇಕು ಅಂತ ಅವನಿಗಿರುವಾಗ ಹೇಗಿರುತ್ತೋ ಆ ಸೈನಿಕರಿಗೂ ಇರುತ್ತೆ. ನಾವು ಹೋದ್ರೆ ನಮ್ಗಿದೆಲ್ಲ ಸಿಕ್ಕುತ್ತೆ, ಎಲ್ಲನೂ ಸಿಕ್ಕುತ್ತೆ, ಹೆಂಗಸರು ಸಿಗ್ತಾರೆ ನಮಗೆ ಅನ್ನೋದೆಲ್ಲ ಇರುತ್ತೆ. ಈ ಹೆಂಗಸರು ಸಿಕ್ಕುದಿರೋದಲ್ಲ, ಅದೇನು ಕಡಿಮೆ ಟೆಂಟ್ ಇದೆಲ್ಲ ಏನು ಅದು ಅಷ್ಟು ಇದೆ ಅವ್ರಿಗೆ ಇದ್ರೊಳಗೆಲ್ಲರೂ. ನಮ್ಮಲ್ಲಿ ಏನಿದೆ, ಮಹಾಭಾರತದಲ್ಲೇ ಬರುತ್ತೆ ಇದ್ರೊಳಗೆಲ್ಲನೂ. ಯುದ್ಧ ಆರಂಭವಾಗೋದಕ್ಕೆ ಮೊದಲು ಭೀಷ್ಮ ಮತ್ತು ಬಾಕಿಯವರು ಎಲ್ಲರೂ ಕೆಲವು ರೂಲ್ಸ್ ಎಲ್ಲ ಮಾಡ್ಕೋತಾರೆ. ಒಬ್ಬ ಮನುಷ್ಯ ಇದು ಹೋಗ್ಬಿಟ್ರೆ ಯುದ್ಧದ ಇದರಿಂದಲೂ ಅವನು ಓಡೋದ್ರೆ ನೀವು ಓಡಿಸ್ಕೊಂಡು ಹೋಗಿ ಅವನನ್ನು ಕೊಲ್ಲೂಕೂಡ್ದು. ಬೆನ್ನು ತಿರುಗಿದು ಅವನಿಗೆ ನೀವು ಮಾಡೋಕೂಡ್ದು ಅಂತ ಬರುತ್ತೆ ಇದ್ರೊಳಗೆಲ್ಲದು. ಈ ನಮ್ಮ ಈ ಸೈಕಲ್ ಇವರಿದ್ರಲ್ಲ ಹಿಂದೂಗಳು ಮೊದಲಿಂದಲೂ ಈ ಥರದ ಇದನ್ನ ಯುದ್ಧದ ಧರ್ಮ ಏನು ನಮ್ಮ ಪುರಾಣದಲ್ಲಿ ಹೇಳಿದ್ದಾರೆ ಅಂತಂದರೆ ಅದನ್ನು ಬರೆದವ್ರು ಯಾರು? ವ್ಯಾಸರು ಋಷಿಗಳು ಯಾವಾಗಲೂ ಬಹಳ ಹೈ ಲೆವೆಲ್ ಆಫ್ ಮಾರಲ್ಸು ಅವ್ರು ಹೇಳೋರು. ಅವರು ಬರೆದಿರೋದು ಇದನ್ನು ಧರ್ಮರಾಯ, ಕೃಷ್ಣ ಇವರು ಎಲ್ಲ ಸೇರ್ಕೊಂಡು ಅದನ್ನು ಮಾಡಿದ್ರು ಅಂತ ಒಂದು ಇವರು ಇದನ್ನೇ ಈ ಪರ್ಪಸ್ಸನ್ನೇ ಇಟ್ಕೊಂಡು ಹೋದರು. ಅವ್ರಿಗೆ ಆಮೇಲೆ ನಮ್ಮಲ್ಲಿ ಇನ್ನೊಂದು ಧರ್ಮ ಇತ್ತು ಇದರಲ್ಲಿ, ನೀವು ಯಾರನ್ನಾರು ಒಂದು ಗೆದ್ದು ರಾಜ್ಯವನ್ನು ನೀವು ಗೆದ್ದು ಹೋದರೆ ಅವನವನ ಅಕಸ್ಮಾತ್ ಅವನು ಸತ್ತರೆ ಅವನ ಮಗನಿಗೆ ನಾವು ಪಟ್ಟ ಕಟ್ಟಬೇಕು. ಆ ಹೆಂಗಸರು ಅವರನ್ನು ಗೌರವದಿಂದ ಕಾಣಬೇಕು. ಅವರು ಮಾಡುವಂಥ ದೇವರುಗಳಿಗೆ ನೀವು ಗೌರವವನ್ನು ಕೊಡಬೇಕು. ಇದು ಕರ್ತವ್ಯ. ಮತ್ತು ಆ ಹೆಂಗಸರುಗಳನ್ನ ಎಲ್ಲರೂ ನಮ್ಮ ಸೋದರರೇ ಅಂತ ನಾವು ಇದು ಮಾಡಬೇಕು. ಇದೆಲ್ಲನೂ ರೂಲ್ಸು ನಮ್ಮಲ್ಲಿ ಇದು ಕಾಳಿದಾಸನೇ ಇದನ್ನೆಲ್ಲ ಡಿಸ್ಕ್ರೈಬ್ ಮಾಡಿದ್ದಾನೆ. ಇದನ್ನೆಲ್ಲ ಇದರೊಳಗೆ ಹಿಂದೂಗಳು ಇದರೊಳಗೆ ಇದನ್ನು ಅವ್ರು ಇರಲಿಲ್ಲ. ಅವ್ರಿಗೆ ಮುಸಲ್ಮಾನರಿಗೆ ಅವ್ರದ್ದು ಇಂಥದ್ದೇನೂ ಇಲ್ಲ. ಹೀಗಾಗಿ ನಮ್ಮಲ್ಲಿ ಹಿಂದೂಗಳಿಗೆ ಇದಿರಲಿಲ್ಲ, ಎಂಥದ್ದು ಒಂದು ಒಗ್ಗಟ್ಟಿರಲಿಲ್ಲ ಅನ್ನೋದು ಒಂದು ನಿಜ. ಆದರೆ ಆ ಒಗ್ಗಟ್ಟಿಲ್ಲ ಅನ್ನೋದು ನಿಜ. ಜೊತೆಗೆ ಈ ಎಥಿಕ್ಸ್ ಇದೆಯಲ್ಲ ಇದರೊಳಗೆಲ್ಲ, ಇದು ಒಂದು ಬಹಳ ಮುಖ್ಯ. ಏನಂದರೆ ಇದು ಬಹಳ ಮುಖ್ಯವಾದದ್ದು. ಒಟ್ಟಿನೊಳಗೆ ಈ ಇದರಲ್ಲಿ ಇವರು ಕಶೀರ ಅಂತ ಈ ಕಾದಂಬರಿಯನ್ನು ಬರೆದರು. ಅದರೊಳಗೆ 2 ಪಾರ್ಟ್ ಇದೆ. ಒಂದು ಇವತ್ತು ಕೂಡ ಆ ಪಾರ್ಟ್ ಏನಂದರೆ, ಒಂದು ಭಾಗ ಸಂಪೂರ್ಣವಾಗಿ ಮುಸ್ಲಿಮರು ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಇವರೆಲ್ಲ ಇದ್ದಾರಲ್ಲ ಕೆಳಗಡೆ ಹಿಂದೂಗಳಿರುವಂಥ ಆ ಹಿಂದೂಗಳಿರೋ ಏರಿಯಾದು ಜಮ್ಮು ಇದೆ. ಈಗ ಅಲ್ಲೇನಾಗಿತ್ತು ಅಂತಂದರೆ, ಈ ಮುಸ್ಲಿಮರೇ ಇರುವಾಗ ಒಂದು ಈ ಕತೆ
ಇವ್ರ ಪುಸ್ತಕದಲ್ಲಿರುವಂಥದ್ದು ಬರುತ್ತೆ. ಒಬ್ಬ ಇವರಿದೆ ತಾನೆ, ಯಾರೋ ಅಲ್ಲಿ ಅಲ್ಲಿ ಬ್ರಾಹ್ಮಣರಿಗೆ ಅವ್ರಿಗೆ ಪಂಡಿತರು ಅಂತ ಇರ್ತಾರಲ್ಲ, ಅವರು ಸಾಧಾರಣವಾಗಿ ಎಜುಕೇಟೆಡ್, ಇದು ಮೇಷ್ಟ್ರು ಕೆಲಸನೇ ಅವರು ಹೆಚ್ಚಾಗಿ ಮಾಡೋದು. ಅವರು ಮೇಷ್ಟ್ರು ಕೆಲಸ ಮಾಡ್ತಾ ಇರ್ತಾರೆ. ಎದುರುಗಡೆಯಲ್ಲಿ ಒಬ್ಬ ಮುಸಲ್ಮಾನ ಇದ್ದಾನೆ, ಅವನು ಜಂಟ್ಲ್ಮೆನೆಯ, ಅವನಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ, ಇವನಿಗೆ ಒಬ್ಬಳು ಮಗಳಿದ್ದಾಳೆ. ಆ ಗಂಡು ಮಗಳಲ್ಲಿ ಒಬ್ಬ ಇವರು ಜೊತೆ ಒಳಗೆ ಇಬ್ಬರಿಗೂ ಜೊತೆಲಿ ಪಾಠ ಹೇಳ್ತಾ ಇರ್ತಾರೆ. ಆಕೆ ಈ ಹುಡುಗಿ ಅವನು ತುಂಬ ಫ್ರೆಂಡ್ಸ್ ಆಗಿರ್ತಾರೆ, ಬಹಳ ಒಳ್ಳೆ ಇದರ ಪರಸ್ಪರ ಸ್ನೇಹ ಇರುತ್ತೆ. ಈ ಹುಡುಗನಿಗೆ ಇದರಿಂದ ಬಂದ್ಬಿಡುತ್ತೆ, ಅಲ್ಲೇ ಏನು ಮುಸ್ಲಿಂ ಕಂಟ್ರಿಗಿಂದ ಮುಲ್ಲಾಗಳು ಬಂದು ಇವನಿಗೆ ಎಲ್ಲ ತಲೆ ಮಾಡಿಸ್ಬಿಡ್ತಾನೆ. ಇವನ ಸ್ನೇಹಿತರಿಗೆಲ್ಲ ಇದು ಮಾಡಿಸ್ತಾನೆ. ಆಮೇಲೆ ಏನು ಮಾಡ್ತಾರೆ ಅಂತ ಅಂದರೆ, ಇವನು ಈ ಹುಡುಗಿಗೆ ಬಂದು ಅವಳಿಗೆಲ್ಲನೂ ಅವಳನ್ನು ಕೆಡಿಸಿ ಅವಳನ್ನು ಕೊಂದು ಬಿಡ್ತಾನೆ ಇದ್ರೊಳಗೆಲ್ಲನೂ. ಅವಾಗ ಇವನಿಗೆ ಇವರ ಹುಡುಗಿಯ ತಂದೆ ತಾಯಿಗಳಿಗೆ ಬಹಳ ಇದು ಬಂತು, ಯಾಕೆ ಹೀಗಾಯಿತು, ಇದು ಯಾಕೆ ಹೀಗಾಯಿತು ಅಂತ ಅವರಿಗೆ ತಕ್ಷಣದಲ್ಲಿ ಗೊತ್ತೇ ಆಗೋದಿಲ್ಲ. ಅದರ ಕಾರಣವೇನು ಅಂತ ಅಂದರೆ, ಅಲ್ಲಿಂದ ಬರುವಂಥ ಇವರಿಂದ ಯಾರು ಮುಲ್ಲಗಳಿಂದಲ್ಲ, ಅದು ಮುಲ್ಲಗಳನ್ನೇ ಮಾಡ್ತಾರೋ. ಅದಕ್ಕೆ ಕಾರಣವೇನು ಅಂತಂದರೆ ಆ ಧರ್ಮವೇ ಆ ಥರದೊಳಗೆ ಇದೆ. ಇದರೊಳಗೆಲ್ಲನೂ ಕೊಂದು ಬಿಡೋದು. ನೀವು ನಮ್ಮ ಧರ್ಮವನ್ನು ನೀವು ಒಪ್ಪದೇ ಹೋದರೆ ನಾವು ಕೊಲ್ತೀವಿ, ನಿಮ್ಮ ಹೆಂಗಸರನ್ನು ಹೊತ್ಕೊಂಡು ಹೋಗ್ತೀವಿ, ಅದೇನೇ ಮಾಡೋದು. ಯಾಕೆ ಅಂದರೆ ನಮ್ಮ ಗುರುಗಳು ಹೇಳಿರೋದೇ ಹಾಗೆ. ಆ ಧರ್ಮವೇ ಆಗಿರಬೇಕಾದ್ರೆ ಇವರೇನು ಮಾಡಬೇಕು, ಇದು ಪ್ರಶ್ನೆ ಬರುತ್ತೆ ಇದು ಅಲ್ಲಿ ಇರುವಂಥದ್ದು. ಆಮೇಲೆ ಇಲ್ಲಿಗೆ ಇದಕ್ಕೆ ಬರುತ್ತಲ್ಲ ಅವಸಾನ ಕಾದಂಬರಿ, ಕೆಳ ಹಿಂದೂಗಳಿರುವಂಥ ಪ್ರದೇಶ ಜಮ್ಮು ಇದರಲ್ಲಿರ್ತದೆ. ಎಂಥದ್ದು ಅಂತ ಅಂದರೆ, ಅದು ಹಿಂದೂಗಳೇ ಇರುವಂಥದ್ದು. ಅಲ್ಲಿ ಈ ಹಿಂದೂಗಳನ್ನ ಕಾಶ್ಮೀರದಲ್ಲಿ ಇರುವಂಥವ್ರನ್ನ ಎಲ್ಲರೂ ಇರೋದನ್ನು ಕಿತ್ಕೊಂಡು ಅವ್ರ ಮನೆ ಎಲ್ಲನೂ ಸುಟ್ಟಾಕಿ ಇವ್ರಿಗೆ ಹೆದರಿಸಿ ಬದುಸಿ ಎಲ್ಲನೂ ಮಾಡಿ ಇವರೆಲ್ಲನೂ ಜಮ್ಮು ಕಡೆಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಆ ಜಮ್ಮು ಕಡೆಯಲ್ಲಿ ಟೂರಿಸ್ಟ್ಗೋಸ್ಕರವಾಗಿ ಸಣ್ಣ ಮನೆಗಳನ್ನು ಮಾಡಿರ್ತಾರೆ. ಇವ್ರು ಬಂದರೆ ಅವರು 1/4 ಅವ್ರಿಗೆ ಇದನ್ನು ಚಾರ್ಜ್ ಮಾಡ್ತಾರೆ. ಅವರು ಹಿಂದೂಗಳು 1/4 ಮಾಡ್ತಾರೆ. ಇಲ್ಲಿ ಒಂದು ಇದನ್ನು ಇವರು ಬೇರೆ ಒಂದು ಇದಕ್ಕೆ ಬರುತ್ತೆ. ತಂದೆ ತಾಯಿ ಇನ್ನೊಬ್ಬರು ಇದು ಮಗ ಸೊಸೆ ಇವರೆಲ್ಲ ಬರ್ತಾರೆ. ಬಂದರೆ ಬಹಳ ಕಷ್ಟವೇ ಇರುತ್ತೆ. ಜಾಗ ಕಡಿಮೆ, ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ. ಇವರೆಲ್ಲ ಒಟ್ಟಿಗೆ ಬಂದು ಇದರೊಳಗೆ ಇರ್ತಾರೆ. ಈ ಮಗ 30 ವರ್ಷ, ಸೊಸೆ 20 ವರ್ಷ, ಅವ್ರ ಜೊತೆಲೇ ಮಲಗಿರ್ತಾರೆ. ಒಂದು ದಿವಸ ಈ ಮಗನಿಗೆ ಹೆಂಡತಿಯನ್ನು ಕೂಡಬೇಕು ಅಂತ ಆಸೆ ಹುಟ್ಟುತ್ತೆ. ಒಳ್ಳೆ ಪಿಸ್ಕುಟ್ತಾ ಹೇಳ್ತಾನೆ, ಅವಳನ್ನು ಮುಟ್ಟಿ ಇದು ಮಾಡ್ತಾನೆ. ಅವಳು ಹೇಳ್ತಾಳೆ, ಬೇಡಿ ಇಲ್ಲೆಲ್ಲ ಬೇರೆಯವರು ಇದ್ದಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹಾಗೆ ಅಂತವ. ಏನಾಗಲ್ಲ ಕಣೆ ಹಾಗೆ ಅಂತ ಹೇಳಿಬಿಟ್ಟು ಇವನು ಕೂಡ್ಬಿಡ್ತಾನೆ ಅವಳ ಜೊತೆಯಲ್ಲಿ. ಇವ್ರು ಕೂಡಿದಾಗ ತಂದೆ ಅಲ್ಲೇ ಹತ್ತಿರದಲ್ಲಿ ಮಲ್ಕೊಂಡಿರ್ತಾರಲ್ಲ, ಅವ್ರು ಬಾತ್ರೂಮ್ಗೆ ಹೋಗ್ಬೇಕಾಗತ್ತೆ. ಟಾರ್ಚ್ ಹಾಕಿಬಿಡ್ತಾರೆ, ಇದು ಕಂಡುಬಿಡುತ್ತೆ ಅವ್ರಿಗೆ ಕಂಡೇ ಬಿಡುತ್ತೆ ಅವರಿಗೆ. ಆಮೇಲೆ ಇವ್ರು ತಕ್ಷಣ ಇದರಲ್ಲಿ ಇವರು ಕಂಬಳಿ ಹೊತ್ಕೊಂಡ್ಬಿಡ್ತಾರೆ, ಆತನು ಹೊರಟೋಗ್ಬಿಡ್ತಾನೆ. ಇವ್ರಿಗೆ ಆಗಿರುವಂಥ ಈ ಶಾಕ್ಗೆ
ಅನಂತರದೊಳಗೆ ಇವನ ಗಂಡಸ್ತನವೇ ನಿಂತೋಗ್ಬಿಡುತ್ತೆ ಅದಕ್ಕೆಲ್ಲವೂ. ಪರಿಣಾಮ ಏನಾಗುತ್ತೆ, ಅವಳಿಗೆ ಮತ್ತೆ ತನಗೆ ಒಂದು ಮಗು ಬೇಕು ಅಂತ ಅವಳಿಗೆ ಆಸೆ ಆಗಿರುತ್ತೆ, ಇಲ್ಲ ಮಗು ಕೊಡೋಕ್ಕೆ ಗಂಡಗೆ ಇಲ್ಲವೇ ಆಗೋದೇ ಇಲ್ಲ ಅವಳಿಗೆ, ಅವಳು ಸೈಕಲಾಜಿಕಲ್ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಇದು ಕತೆ. ಇವಳು ಯಾರು ಸಹನಾ ಈ ಕತೆ ಬರೆದಿದ್ದಾರೆ ಇದರಲ್ಲೆಲ್ಲ. ಈ ಸೈಕಲಾಜಿಕಲ್ ಇದನ್ನೆಲ್ಲನೂ ಎಷ್ಟು ಚೆನ್ನಾಗಿ ಅವರು ಬಂದಿದ್ದಾರೆ ಅಂತಂದರೆ, ಇದು ಅಲ್ಲಾಗಿರೋ ಒಂದು ಟ್ರ್ಯಾಜಿಕ್ ಸಿಚುಯೇಷನ್ನು ಈ ಘಟನೆಯಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನನಗೆ ಆಶ್ಚರ್ಯವಾಯಿತು. ಶಿ ಈಸ್ ರಿಯಲಿ ಗ್ರೇಟ್ ಅಂತ ಅನ್ನಿಸ್ತು ನನಗೆ. ಇದಾದ ಮೇಲೆ ನನಗನ್ನಿಸ್ತು, ನೀವು ಯಾಕೆ ಏನು ದೊಡ್ಡ ಕೃತಿಯನ್ನು ಬರೀಬಾರ್ದು ಅಂತವ. ಆಮೇಲೆ ಈಕೆ ಹೇಳಿದ್ರು, ನಾನು ಸಿಸ್ಟಮ್ಯಾಟಿಕ್ಕಾಗಿ ಕಾದಂಬರಿ ಅಂದರೆ ಏನು ಅನ್ನೋದನ್ನು ನಾನು ಸಿಸ್ಟಮ್ಯಾಟಿಕ್ಕಾಗಿ ನಾನು ಸ್ಟಡಿ ಮಾಡಿಲ್ಲ. ಏನೋ ಅಲ್ಲಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನೊಳಗೆ ಕೆಲವು ಕಥೆಗಳನ್ನು ಓದಿದ್ದೇನೆ ಅಷ್ಟೇ, ನಾನು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿಲ್ಲ ಹಾಗೆ ಅಂತ ಹೇಳಿದರು ನನಗೆ. ಆವಾಗ ನೀವು ನನಗೆ ಹೇಳ್ಕೊಡ್ತೀರಾ ಅಂತ ಹೇಳಿದ್ರು. ಆಯಿತು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಈ ಸಂದರ್ಭದೊಳಗೆ ಒಂದು ಮಾತು ಬಂತು. ನಾನವರನ್ನು ಬಹುಚಂದಲ್ಲಿ ಮಾತಾಡಿಸ್ತಾ ಇದ್ದೆ. ಆಮೇಲೆ ಒಂದು ಹೇಳ್ತದೆ, ಸರ್ ನೀವು ನನಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ನೀವು ನಾನು ಏಕವಚನದಲ್ಲಿ ಮಾತಾಡಿಸ್ಬೇಕು ಅಂತವ. ನನಗೆ ಇಷ್ಟ ಆಗಲಿಲ್ಲ. ಯಾಕೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ನಲ್ಲಾಗಿ ದೊಡ್ಡ ಸಂಬಳ ತಗೊಂಡು ಇರುವಂಥ ವ್ಯಕ್ತಿ, ಅವ್ರನ್ನ ಆಗಲೇ 40 ವರ್ಷ ವಯಸ್ಸಾಗಿರೋರನ್ನು ಏಕವಚನದಲ್ಲಿ ಮಾಡೋದು ಅಂತಂದರೆ ನನಗೆ ಮನಸ್ಸು ಬರಲಿಲ್ಲ. ಅದಕ್ಕೆ ಇಲ್ಲ ಸರ್, ನೀವು ಏಕವಚನದಲ್ಲಿ ಮಾಡದೆ ಹೋದರೆ ನೀವು ನನಗೆ ಸರಿಯಾಗಿ ಪಾಠ ಹೇಳಲ್ಲ ಅಂತ ಹೇಳಿದ್ರು. ಏನಿದ್ರ ಅದು ಅಂತ ನಾನೇ ಯೋಚನೆ ಮಾಡಿದೆ. ನನಗನ್ನಿಸ್ತು, ಏಕವಚನದಲ್ಲಿ ಮಾಡಿದ್ರೆ ನಾನು ಇದು ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ತೀನಿ, ತಪ್ಪು ಮಾಡಿದ್ರೆ ಅದನ್ನು ಸ್ಟ್ರಾಂಗಾಗಿ ಇದು ಮಾಡ್ತಾರೆ, ಇಲ್ಲದೆ ಹೋದರೆ ಬಹಳ ಗೌರವದೆ ಮೇಲ್ಮೇಲೆ ಎಲ್ಲ ಮಾಡಿಬಿಡ್ತಾರೆ ಅಂತ ಅಲ್ವ ನಿನ್ನ ಮನಸ್ಸಿನೊಳಗೆ ಇದ್ದದ್ದು ಹಾಗೆ ಅಂತ ಅಂದೆ. ಸರ್, ನಿಮಗೆ ನನ್ನ ಮನಸ್ಸಲ್ಲಿರೋದು ಇಷ್ಟು ಬೇಗ ಹೇಗೆ ಅರ್ಥವಾಯಿತು ಸರ್ ಅಂತ ಅಂದೆ. ನಾನು ಅದಕ್ಕೇನೆ ಕ್ರಿಯೇಟಿವಿಟಿ ಅನ್ನೋದು ಅಂತ ಇದನ್ನು ಹೇಳಿ ನಾನು ಹೇಳಿದೆ ಈಕೆಗೆ, ಹೇಳಿದೆ, ನೀವು ಈ ಪ್ರಪಂಚದೊಳಗೆ ಅತ್ಯುತ್ತಮವಾದಂಥ ಕಾದಂಬರಿಗಳು ಅಂತ ಅನ್ನೋದು ಏನೇನು ಕನ್ಸಿಡರ್ ಆಗಿರುತ್ತೆ ಅವನ್ನೆಲ್ಲನೂ ನೀನು ಓದಬೇಕು. ನಾನು ಅದನ್ನು ನಿನಗೆ ಸಜೆಷನ್ ಕೊಡ್ತೀನಿ ಹಾಗೆ ಅಂತ ಹೇಳಿದೆ. ನಾನು ಮೊದಲು ಇರಲಿ ಬಿಡಿ, ನೀವೇ ಹೇಳ್ತೀನಿ, ನಾ ಕೇಳ್ತೀನಿ ಮರ್ತಿದ್ರೆ. ಈಗ ರಷ್ಯಾದಲ್ಲಿ ಇದೆ, ರಷ್ಯಾದ ಇದು ಇವರ ಹೆಸರೇನು? ಡಸ್ಟಾವ್ಸ್ಕಿ, ಟಾಲ್ಸ್ಟಾಯ್ ಅಂತ ಅನ್ನೋರು ಬಹಳ ದೊಡ್ಡ ಇದು ನಾನು ಒಂದು ಹೇಳಿದೆ ಇದಕ್ಕೆ. ಟಾಲ್ಸ್ಟಾಯಿ 2 ಬರೆದಿದ್ದಾರೆ. ಒಂದು ಮುಖ್ಯವಾದ ಕಾದಂಬರಿ ಅನಾ ಕರೆನಿನ ಅಂತ ಒಂದು, ವಾರ್ ಅಂಡ್ ಪೀಸ್ ಅನ್ನೋದು ಒಂದು. ಆ ಅನಾ ಕರೆನಿನ ಅನ್ನೋದು 800 ಪುಟ ಇದೆ. ಆ ವಾರ್ ಅಂಡ್ ಪೀಸ್ ಅಂತ ಅನ್ನೋದು 1600 ಪುಟ ಇದೆ. ಇದು ಹೇಗೆ ಅವರು ಯಾಕೆ ಇಷ್ಟು ದೊಡ್ಡದು ಬರೀತಾರೆ ಅಂತವ ಅದು ನಾನೇ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀನಿ. ಯಾಕೆಂದರೆ ನಾನು ಬ್ರಿಟನ್ನನ್ನು ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ, ನಾನು ಪ್ರಪಂಚದ ಎಲ್ಲ ಕಂಟ್ರಿನೂ ನಾನು ನೋಡಿದ್ದೀನಿ. ಹೋದ್ರೆ ಅಲ್ಲಿ ಜಾಗ್ರಫಿ ಏನು, ಅಲ್ಲಿ ಬರವಣಿಗೆ ಯಾವ ರೀತಿ ಬರುತ್ತೆ ಅಂತವ. ರಷ್ಯಾದಲ್ಲಿ ಏನಾಗುತ್ತೆ ಅಂತ ಅಂದರೆ
ಈ ಒಂದೇ ಮಟ್ಟದಲ್ಲಿ ಇದೆ ಇಡೀ ಇದರೊಳಗೆ. ಅಲ್ಲಿ ಇಲ್ಲಿ ಒಂದಿಷ್ಟು ಗುಡ್ಡ ಇರಬಹುದು, ಆದರೆ ಒಂದೇ ಮಟ್ಟ ಇರುತ್ತೆ. ಒಂದೇ ಮಟ್ಟ ಇರುವಾಗ ನೀವು ಆಕಾಶ ನೋಡಿದ್ರೂ ಒಂದೇ ಮಟ್ಟದಲ್ಲೇ ಇರುತ್ತೆ ಇದರೊಳಗೆಲ್ಲನೂ. ರಷ್ಯಾ ಇದು ಇಂಡಿಯಾದ 7ರಷ್ಟು ದೊಡ್ಡದು, ಅವರ ಜಾಗ್ರಫಿಯಲ್ಲಿ 7ರಷ್ಟು ದೊಡ್ಡದು ಅದರಲ್ಲಿ. ಯಾವಾಗ ನಿಮಗೆ ನಿಮ್ಮ ಸುತ್ತಮುತ್ತ ದಿನ ನೀವು ನೋಡೋದು ಆ ವಿಸ್ತಾರವಾಗಿ ನೋಡಿ ನೋಡಿ ಇರ್ತಿರಲ್ಲ, ನೀವು ದೊಡ್ಡ ಕಾದಂಬರಿನೇ ಬರೀತೀರ ಇದಕ್ಕೆಲ್ಲದು. ಈಗ ಬ್ರಿಟನ್ ಇದೆ ಇದರೊಳಗೆಲ್ಲನೂ. ಬ್ರಿಟನ್ನು ಇಟ್ಸ್ ಓನ್ಲಿ ಇದು ಏನು ಯಾವುದು ಒಂದು ಇದು ದ್ವೀಪ. ಅದು ಬ್ರಿಟಿಷರ ಕಾದಂಬರಿಗಳು ನೋಡಿದ್ರೆ ಎಲ್ಲ ಸಣ್ಣ ಸಣ್ಣದೇ. ಅದು ಅವ್ರೇನಾದ್ರು ದೊಡ್ಡದು ಬರೆದ್ರೆ ಎಂಪೈರನ್ನು ಸೇರಿಸ್ಕೊಂಡು ಬರೋದನ್ನು ಮಾಡ್ತಾರೆ ಹೊರತು ಇಲ್ಲದೆ ಹೋದ್ರೆ ಇಲ್ಲ ಅವ್ರಿಗೆ. ಇದು ಬಹಳ ಇದು ನನಗನ್ನಿಸೋದು. ಅದು ನನಗೂ ಅದು ನಿಜ ಅಂತಲ್ಲ ಅನಿಸುತ್ತೆ. ಈಗ ಇವಳು ಸಹನ ಇಷ್ಟು ದೊಡ್ಡ ಕಾದಂಬರಿ ಯಾಕೆ ಬರೆದಳು? ಕಾರಣ ಇದು ಇಷ್ಟು ದೊಡ್ಡ ಕಂಟ್ರಿ ಇದು. ಇಲ್ಲದೆ ಹೋದರೆ ನೀವು ಯಾವುದೋ ಒಂದು ಸಣ್ಣದು ಒಂದು ತಾಲ್ಲೂಕು ಒಂದು ಡಿಸ್ಟ್ರಿಕ್ಟೋ ಇರೋದನ್ನ ಇದು ಮಾಡ್ಕೊಂಡು ಅಷ್ಟು ದೊಡ್ಡದನ್ನು ಬರೀಬೇಕು ಹೋದರೆ ಅದನ್ನೇ ಏನೋ ಮಾಡ್ಕೊಂಡು ಹೋಗ್ಬೋದೇ ಹೊರತು ಇದು ಈ ಥರದ ಕ್ಯಾಂಪ್ ಇದು ಬರೋದಿಲ್ಲ. ಇದಕ್ಕೆಲ್ಲನೂ ಇದು ಇಷ್ಟು ದೇಶ ಇಂಡಿಯಾ ಇಷ್ಟು ದೊಡ್ಡದಾಗಿ ದೊಡ್ಡ ಸಮಸ್ಯೆಗಳು ಇದೆಲ್ಲ ಆಗಿರುವಾಗ ಈ ಅಶೋಕ ಅಂತ ಅನ್ನೋದು ಅವನೇನು ಮಾಡ್ದ ದೊಡ್ಡ ಕೆಲಸವನ್ನು ಮಾಡ್ದ, ಅದಕ್ಕೆ ದೊಡ್ಡದಾಗೇ ಬರಿಬೇಕಾಗುತ್ತೆ. ಇದು ಬಹಳ ಅಂತ ಅನ್ನೋದು ನನಗೆ ಒಂದು ಇದು ಬಂತು. ಆಮೇಲೆ ಇಲ್ಲಿ ಇದ್ರ ಬಗ್ಗೆ ಒಂದು ಇದನ್ನು ಹೇಳ್ತೀನಿ. ಇದರೊಳಗೆಲ್ಲ ಇಂಗ್ಲೆಂಡಿನೊಳಗೆ ಬ್ರ್ಯಾಡ್ಲಿ ಅಂತ ಅನ್ನೋದನ್ನು ಒಬ್ಬ ದೊಡ್ಡ ವಿಮರ್ಶಕರ ಇದ್ದ. ಅವನು ಒಂದು ಹೇಳ್ತಾನೆ, ಯು ಕ್ಯಾನ್ ರೈಟ್ ಎ ಪೊಯಮ್ ಆನ್ ದಿ ಟಿಪ್ ಆಫ್ ಎ ಪಿನ್. ಒಂದು ಸೂಜಿ ಬನೆ ತುಡು ಮೇಲೆ ಒಂದು ಸಣ್ಣ ಪದ್ಯ ಬರಿಬಹುದು ನೀನು. ದೊಡ್ಡದನ್ನು ಬರಿಬೇಕು ಅಂದರೆ ದೊಡ್ಡ ಥೀಮೆ ಬರಬೇಕು ಅಂತವ. ಈಗ ನಾನೇನು ಹೇಳಿದ್ನಲ್ಲ, ಇದೇ ಮಾತು ಅಲ್ಲಿ ಬರುವಂಥದ್ದು. ಇದಲ್ದೇನೆ ಇನ್ನು ಇವರದ್ದು ಇನ್ನೊಂದು ಬಹಳ ಮುಖ್ಯವಾದಂಥ ಕಥೆ ಇದೆ, ಅವಸಾನ ಅಂತ ಈ ಕಥೆ ಇದೆ. ಇದರೊಳಗೂ ಕೂಡ ಇವರ ಧೈರ್ಯ ಮತ್ತು ಇವರ ಕ್ರಿಯೇಟಿವಿಟಿಗೆ ಒಂದು ಇದಿರುತ್ತೆ. ಮುಂಬೈನೊಳಗೆ ಈ ಸೂಳಿಗಾರೆ ಇದೆಯಲ್ಲ ಅದರ ಹೆಸರೇನು ಕಾಮಾಟಿಪುರ ಅಂತ ಅನ್ನೋದು ಇದೆಯಲ್ಲ. ಸಾಧಾರಣವಾಗಿ ಬೊಂಬಾಯಿಗೆ ಹೋಗಿರುವಂಥ ಎಲ್ಲ ಗಂಡಸರು ಅದು ನೋಡೇ ಇರ್ತಾರೆ. ಅದು ನೋಡದೇ ಇದ್ರೆ ನೀವು ಬೊಂಬಾಯಿ ನಿಮಗೆ ಗೊತ್ತಾಗೋದೇ ಇಲ್ಲ ಇದರೊಳಗೆಲ್ಲದವೇ. ಅದು ಇದ್ರ ಮೇಲೆ ಒಂದು ಇದನ್ನು ಬರೀಬೇಕು ಅಂತ ಈಕೆಗೆ ಮನಸ್ಸಲ್ಲಿ ಬಂದರೆ ಅದರ ಡಿಸ್ಕ್ರಿಪ್ಷನ್ನ ಮುಖ್ಯವಲ್ಲ ಎಲ್ಲ ಇರೋದು. ಅದರೊಳಗೆ ಏನೊಂದು ಮಾರಲ್ಸನ್ನು ನಾವು ತೆಗಿಬೇಕು ಅಂತ ಅನ್ನೋದು ಬಂತು. ಆವಾಗ ನಾನು ಹೋಗೋದನ್ನು ನೋಡಬೇಕು ಹಾಗೆ ಅಂತವ ಯಾರೋ ಗುರುತವ್ರನ್ನ ಮಾಡಿಕೊಂಡು ನಾನು ಹೋಗ್ತೀನಿ ಹಾಗೆ ಅಂತಂದು ಹೋದರು. ಅವರು ಹೇಳಿದ್ರು, ಅಮ್ಮ ನಿನ್ಗೆ ಕರ್ಕೊಂಡು ಹೋಗಿದ್ರೆ ಜನ ಅಲ್ಲಿ ಯಾರು ನೋಡಿದವರೆಲ್ಲ ಇವಳು ಇದಕ್ಕೆ ಇದ್ದಾಳೆ ಹಾಗೆ ಅಂತಂದು ಇದಾಗ್ಬಿಡುತ್ತೆ, ಬೇಡ ಬಂದರು. ಇಲ್ಲ ನಾನು ಬರಿಬೇಕು, ನನಗೆ ಹೆದರಿಕೆ ಇಲ್ಲ ಹಾಗೆ ಅಂತಂದು ಒಂದು ಕಲ್ಲು ಬೆಂಚ್ ಮೇಲೆ ಕೂತ್ಕೊಂಡು 4 ಗಂಟೆ ಕಾಲ
ಅದನ್ನು ನೋಡಿ ಆಮೇಲೆ ಆ ಕೆಲವು ಮನೆಗಳ ಮೇಲೆ ಹತ್ತಿ ಅಷ್ಟೇ ಮಾಡಿದ್ದು. ಅದರೊಳಗೆ ಎಂಥ ಬ್ಯೂಟಿಫುಲ್ ಸ್ಟೋರಿ ಡೆವಲಪ್ ಆಗಿಬಿಟ್ಟಿದೆ ಅಂತಂದರೆ, ಅದು ಅಲ್ಲಿ ಒಬ್ಬಳು ಇರ್ತಾಳೆ. ಸಾಧಾರಣವಾಗಿ ಅಲ್ಲಿ ಬರೋ ಹೆಂಗಸರು ಅಂದರೆ ನಮ್ಮ ಕರ್ನಾಟಕದಿಂದಲೇ ಆ ದೇವ್ರ ಹೆಸರಿನೊಳಗೆ ಬರೋದು, ಇಲ್ಲಿಗೆ ಬಿಡೋದು ಇಂಥದ್ರಲ್ಲಿ. ಅಲ್ಲಿ ಒಬ್ಬಳು ಇರ್ತಾಳೆ, ಅವಳು ಒಂದು ಗಂಡು ಮಗು ಹುಟ್ಟುತ್ತೆ. ಹಾಗೆ ಅನ್ನಿಸ್ತೈತೆ ಇಲ್ಲೇ ಇದ್ದರೆ ಇವನು ಬರೀ ಇದನ್ನೇ ಇಲ್ಲೇ ಕಲಿತಾನೆ ಹಾಗೆ ಅಂತಂದು ಏನಾದ್ರು ಮಾಡಿ ಇವನು ಒಳ್ಳೆ ಇದಕ್ಕೆ ಹೋಗಬೇಕು ಅಂತ ಇವರಿಗೆ ಇರುತ್ತೆ. ಈ ಹುಡುಗ ತಾಯಿನ ಇದು ಮಾಡಿ ಎಲ್ರಿಗೂ ಅಪ್ಪ ಅಂತ ಇರ್ತಾರೆ, ಇದು ನಮ್ಮ ಅಪ್ಪ ಯಾರು ಅಂತ ಕೇಳ್ತಾರೆ. ಈಕೆಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬ ಬರ್ತಾರೆ, ಅವರು ಇದ್ದದ್ರೊಳಗೆ ಅನುಕೂಲಿಸ್ತಾ ಇರೋದನು. ಅವನಿಗೆ ಈಕೆ ಮೇಲೆ ನಿಜವಾಗ್ಲೂ ಪ್ರೀತಿ ಇರುತ್ತೆ, ಆದರೆ ಅವನು ಮದುವೆ ಎಲ್ಲ ಮಾಡ್ಕೊಂಡಿರ್ತಾನೆ. ಅವನೇನು ಬಿಡುಕ್ತಾ ಇದು ಮಾಡ್ತಿರ್ಲಿಲ್ಲ. ಇವಳಿಂದಿಗೆ ಇವಳ ಹತ್ರ ಬರೀ ಈ ದೈಹಿಕವಾಗಿ ಇರೋದಕ್ಕಿಂತ ಹೆಚ್ಚಾಗಿ ಇವಳ ಮೇಲೆ ಪ್ರೀತಿ ಹುಟ್ಟಿ ಇವಳಿಗೆ ಹಣ ಕೊಡೋದು, ಇದೆಲ್ಲ ಈ ಹುಡುಗನಿಗೆಲ್ಲ ಇದನ್ನೆಲ್ಲ ಹೊಸ ಬಟ್ಟೆ ತಂದು ಕೊಡೋದು, ಒಂದು ರೆಸ್ಟ್ ವಾಚ್ ಕೊಡೋದು, ಇದೆಲ್ಲ ಮಾಡ್ತಿರ್ತಾನೆ. ಈ ಹುಡುಗ ಅವರೇ ನಮ್ಮಪ್ಪ ಅಂತ ಇವನ ಮನಸ್ಸಲ್ಲೂ ಬಂದಿರುತ್ತೆ ಇದರೊಳಗೆಲ್ಲ. ಆಮೇಲೆ ಕೊನೆಗೆ ಅಲ್ಲಿ ಇದು ಇನ್ನೊಬ್ಬಳು ಇರ್ತಾಳೆ, ಅವಳು ಹೇಳ್ತಾಳೆ ಈ ಹುಡುಗನ್ನ ಇದಕ್ಕೆ ಅದು ಯಾವ ಊರಿಗೆ ಕಳಿಸೋದು, ವಾರ್ಕರಿ, ಪಂಡ್ರಾಪುರಕ್ಕೆ. ಪಂಡ್ರ ಅಲ್ಲ, ಸೊಲ್ಲಾಪುರದಲ್ಲಿ ಒಂದು ಇದೆ ಒಂದು ಆಶ್ರಮ ಇರುತ್ತೆ. ಅಲ್ಲಿ ಎಲ್ಲ ಬಡ ಹುಡುಗರು ಅವ್ರಿಗೆ ಇಟ್ಟು ಇದು ವಿದ್ಯಾ ಕಲಿಸಿ, ಆಮೇಲೆ ದೇವ್ರ ಬಗ್ಗೆ ಇರೋದು, ಧರ್ಮದ್ದು ಇದು ಎಲ್ಲ ಟ್ರೀಟ್ಮೆಂಟು ಮಾಡ್ತಾರೆ. ಇದಕ್ಕೆಲ್ಲ ಇವ್ರನ್ನ ಅಲ್ಲಿ ಕಳಿಸ್ಬಿಡ್ತಾರೆ ಈ ಹುಡುಗನ್ನ. ಅವನಲ್ಲಿ ಇದ್ದೇ ಹೋಗ್ತಾನೆ. ಅವರು ಇದನ್ನು ಓದಿಸ್ತಾರೆ, ಎಂಜಿನಿಯರಿಂಗ್ ಡಿಪ್ಲೊಮೊ ಓದಿಸ್ತಾರೆ. ಇವನು ಬಹಳ ಆನೆಸ್ಟ್ ಅಂದರೆ ಬಹಳ ಆನೆಸ್ಟ್, ಒಂದು ಸುಳ್ಳು ಹೇಳೋದಿಲ್ಲ ಇದರೊಳಗೆಲ್ಲ ಇರ್ತಾರೆ. ಇವನಿಗೊಂದು ಕಡೆ ಕೆಲಸ ಸಿಕ್ಕುತ್ತೆ ಇದರೊಳಗೆಲ್ಲನೂ. ಅದೇನಂತಂದರೆ ಇವನು ಹೋಗೋ ಹೊತ್ತಿಗೆ ಒಬ್ಬ ಇವರು ವಯಸ್ಸಾದವನು ಈ ಯಾವುದೋ ಒಂದು ಕಾಯಿಲೆಯಾಗಿ ಅವನಿಗೆ ಮಾತಾಡೋದಕ್ಕೆ ಸರಿಯಾಗಿ ಕೇಳ್ತಾ ಇಲ್ಲ, ಅರ್ಥ ಮಾಡೋದಕ್ಕೂ ಕೂಡ ಸರಿಯಾಗಿ ಕೇಳ್ತಿಲ್ಲ. ಅವರ ಆ ಕಂಡೀಷನಲ್ಲಿ ಇದ್ದಾನೆ. ಅವನ ಹೆಂಡತಿ ಅವನಿಗೆ ಸೇವೆ ಮಾಡ್ತಾ ಇರ್ತಾಳೆ. ಮಗ ಒಬ್ಬ ಇರ್ತಾನೆ. ಮಗ ಒಳ್ಳೆ ಒಂದು ಇದನ್ನು ಬಿಸ್ನೆಸ್ಸನ್ನು ಮಾಡ್ತಾನೆ. ಅದರೊಳಗೆ ಇವನು ಕೆಲಸ ಮಾಡ್ತಾನೆ. ಬಹಳ ಆನೆಸ್ಟಾಗಿ ಇವರು ಎಲ್ಲನೂ ಸಹಾಯ ಮಾಡ್ತಾನೆ. ಆದರೆ ಯಾವಾಗಲೂ ಇವನೊಬ್ಬ ಆನೆಸ್ಟೇ ಅಂದರೆ ಆನೆಸ್ಟಾಗೇ ಇರ್ತಾನೆ. ಈ ಹುಡುಗ ಅವರ ಆ ಕಾಯಿಲೆ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ದಿನಾ ಸೇವೆ ಮಾಡ್ತಾನೆ. ಅವರೇನು ಕೇಳಿಲ್ಲ, ಇವನೇ ಹೋಗಿ ಮಾಡ್ತಿರ್ತಾನೆ. ಅವರನ್ನು ಇವನು ತಂದೆ ಅನ್ನೋ ಥರದೊಳಗೆ ಫೀಲ್ ಮಾಡ್ತಾನೆ. ಯಾಕೆ ಅಂತಂದರೆ ಇವನಿಗೆ ನಮಗೆ ತಂದೆ ಯಾರು ಅಂತ ಇದಲ್ಲ, ಅದಕ್ಕೆ ಈ ತಂದೆಯನ್ನು ಇದು ಬಂದ್ಬಿಡುತ್ತೇವೆ ಇದರೊಳಗೆ. ಇದರೊಳಗೆ ಈ ತಾಯಿ ಅಂದರೆ ಆಕೆ ಹೆಂಡತಿ ಅವರೊಂದು ಸೇವೆ ಏನು ಮಾಡಿದ್ರು ಮಾಡ್ತಾನೆ. ಈ ಮಗ ಏನಾಗೆ ತಂದೆ ಮೇಲೆ ತುಂಬ ಕೋಪ ಇರುತ್ತೆ. ಕಾರಣವೇನು ಅಂತಂದರೆ ಇವರು ಒಂದು ಟೆಕ್ಸ್ಟೈಲು ಬಿಸ್ನೆಸ್ಸನ್ನು ಮಾಡ್ತಾರೆ. ಒಂದು ಸಣ್ಣ ಅದು ಮಾಡ್ತಾ ಇರ್ತಾನೆ ಬಿಸ್ನೆಸ್ಸನ್ನು. ಇದ್ದದ್ರಲ್ಲಿ ಚೆನ್ನಾಗೇ ಮಾಡ್ತಿರ್ತಾನೆ. ಇವನು ತಾಯಿ ಸತ್ತೋಗ್ಬಿಟ್ಟಿರ್ತಾರೆ. ಇದಕ್ಕೆ ಅಲ್ಲ, ಇವನು ತಂದೆ ಸತ್ತೋಗ್ಬಿಡ್ತಾನೆ. ಅಲ್ಲ, ತಾಯಿ ಇದನ್ನ ತಂದೆ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡಿರ್ತಾನೆ. ಆವಾಗ ಇವನು ದುಡಿತಾನೆ. ಅವರ ಇದೆಲ್ಲ ಬ್ರದರ್ಸು ಸ್ಟೆಪ್ ಬ್ರದರ್ಸ್ ಅವರು ಎಲ್ಲರೂ ಕೇಳಿದ್ದೆಲ್ಲ ಕೊಡ್ತಾನೆ. ಇವನಿಗೆ ಇದಕ್ಕೆ ಖರ್ಚು ಮಾಡಕೂಡ್ದು, ಇದೆಲ್ಲ ಮಾಡೋದು, ಇವನಿಗೇನು ಇದು ಕೊಡೋದಿಲ್ಲ. ಇದ್ರೊಳಗೆ ಕೇಳೋದು
ಶರ್ಟ್ ಧರಿದ್ರೆ ಹೊಸ ಶರ್ಟ್ ತಕ್ಕೊಳ್ಳ, ಈ ಥರದಲ್ಲಿ ಮಾಡ್ತಾ ಇರ್ತಾನೆ ಇದ್ರೊಳಗೆಲ್ಲ. ಈ ಮಗನಿಗೆ ಅವನ ಮೇಲೆ ಅಪ್ಪನ ಮೇಲೆ ಕೋಪ ಬರುತ್ತೆ ಇದ್ರೊಳಗೆಲ್ಲ. ಇದೆಲ್ಲ ಕಾಗದ ಬಂದಾಗ ಅವ್ನು ಹೇಳಿದಾಗ ಇದನ್ನು ಕೇಳಲ್ಲ, ಮಾಡಲ್ಲ, ಇದು ಇವನ್ ವರ್ಕ್ಗೂ ತೊಂದರೆ ಮಾಡ್ತಾನೆ ಅಂತ ಅನ್ನೋದು ಹೊಡೆದು ಬಿಡ್ತಾನೆ ಅವ್ರನ್ನ, ಯಾರನ್ನ, ಅಪ್ಪನ ಹೊಡೆದು ಬಿಡ್ತಾನೆ. ಆವಾಗ ಇವನ್ ಯಾಕೆ ಇವನ ಅಪ್ಪನ ಕಡೆ ತಗೊಂಡಿರೋದಕ್ಕೆ ಕಾರಣ, ಆ ಅಪ್ಪ ತನ್ನ ಅಪ್ಪನ ಸರ್ವ್ ಮಾಡ್ತಾ ಇರ್ತಾನಲ್ಲ, ಇವರೆಲ್ಲನೂ ಆಗುತ್ತೆ. ಆಮೇಲೆ ಅನಂತರದೊಳಗೆ ಇದು ಅವನು ಸಾಯ್ತಾನೆ, ತಾಯಿ ಇವನು ಇರ್ತಾನಲ್ಲ ಅಲ್ಲಿಗೆ ಹೋಗ್ತಾಳೆ. ಹೀಗೆ ಕತೆ ಹೋಗುತ್ತೆ ಇದ್ರೊಳಗೆಲ್ಲನೂ. ಇದು ಈ ಕಾದಂಬರಿಯಲ್ಲಿ ಇದರಲ್ಲಿ ಮುಖ್ಯವಾದದ್ದು ಏನು ಅಂದರೆ ಸತ್ಯ ಅಂತ ಅಂದರೆ ಏನು. ಆ ಇದರೊಳ್ಳೆ ಇದರಲ್ಲಿ ಈ ಕಸುಬನ್ನು ಮಾಡ್ತಾ ಇರುವಂಥ ಅವಳು ಎಷ್ಟು ಇದನ್ನು ಮಾಡಿದ್ರು ಹಾಗೆ ಅನ್ನೋದೆಲ್ಲ ಬಹಳ ಇದೆಲ್ಲ ಬರ್ತದೆ ಇದರೊಳಗೆಲ್ಲ. ಬಹಳ ಗಂಭೀರವಾದಂಥ ಕತೆ ಅದರಲ್ಲಿ ಇದರೊಳಗೆ ಇದು. ಆವಾಗ ನಾನು ಹೇಳಿದೆ ಇದು ಒಂದು ದೊಡ್ಡದನ್ನು ಬರೀಬೇಕು ಅಂತವ. ಇವಳು ಹೇಳಿದ್ಲು, ಇದು ನನ್ನ ಇದು ಇದೇ ಏನು ನನಗಾಗಲೇ ಥೀಮ್ ಇದೆ ಬರಿಬೇಕು ಅಂತವ, ಅದಕ್ಕೆ ಏನು ಹೇಗೆ ಮಾಡಬೇಕು ಅಂತ ನಾನು ಹೇಳಿದೆ. ಸ್ಪಾಟ್ ಸ್ಟಡಿ ಮಾಡಬೇಕು, ಎಲ್ಲಿ ಯಾವ್ಯಾವ ಜಾಗ ಏನೇನಿದೆ ನಿನ್ನ ಕತೆಗೆ ಅನ್ನೋದೆಲ್ಲ ಹೋಗಿ ಆ ಜಾಗ ನೋಡುವಾಗಲೇ ನಿನ್ನ ಮನಸ್ಸು ಇದನ್ನು 1000 ವರ್ಷದ ಹಿಂಭಾಗ ಇದಕ್ಕೆ ಎಲ್ಲ ಹೋಗಿಬಿಟ್ಟು ಎಲ್ಲನೂ ಬರುತ್ತೆ. ಆ ಜಾಗ ನೋಡಿದಾಗಲೇ ಇದು ಬರುತ್ತೆ ಹಾಗೆ ಅಂತವ. ಎಷ್ಟು ಹಿಂದೆ ಇದರೊಳಗಿರುವಂಥ ಇದನ್ನೆಲ್ಲನೂ ಮಾಡಿ ಸಿಲೋನಿಗೆಲ್ಲನೂ ಹೋಗಿ, ಅದು ಬಹಳ ಕಷ್ಟ. ಒಬ್ಬಳೇ ಹೋಗೋದು, ದುಡ್ಡು ಹೊದಿಸ್ಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರಿಂದ ಈ ಕತೆ ಈಗ ಇದು ಇದು ಮಗಧ ಇದು ಬಂದದ್ದು. ಇಲ್ಲಿ ಈ ಬಹಳ ಮುಖ್ಯವಾಗಿ ಇಲ್ಲಿರೋದು ಏನಂತಂದರೆ, ಭಾರತ ದೇಶದಲ್ಲಿ ಎಲ್ಲ ಸಣ್ಣದೇ ಇದು ಕಿಂಗ್ಡಮ್ಗಳು ಇದ್ದದ್ದು. ಎಲ್ಲರೂ ಒಟ್ಟು ಆಗದೆ ಹೋಗಿದರೆ ಹೊರಗಿನವರನ್ನ ನಾವು ಸೋಲ್ಸೋಕ್ಕೆ ಸಾಧ್ಯವೇ ಇಲ್ಲ. ನಾವು ಒಟ್ಟಾಗಬೇಕು ಅಂತವ. ಇಲ್ಲಿ ಬರುವಂಥ ಅಶೋಕ ಮಾಡೋದು ಅದು ಎಲ್ಲ ಚಕ್ರವರ್ತಿ ಆಗಬೇಕು ಹಾಗೆ ಅಂತವ. ಚಕ್ರವರ್ತಿ ಆಗೋದು ಬರೀ ಇವನ ಸ್ವಂತದ ಇದಕ್ಕೋಸ್ಕರವಾಗಿ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರವಾಗಿಯೋ ಅಥವಾ ಭಾರತದ ದೃಷ್ಟಿಯಿಂದಲೋ ಹಾಗೆ ಅಂತ. ಇಲ್ಲಿ ಇವನಿಗೆ ಈ ಭಾರತದ ದೃಷ್ಟಿ ಕೂಡ ಇರುತ್ತೆ, ಅದಕ್ಕೆ ಇದೆಲ್ಲ ಆಗುತ್ತೆ ಅಂತ ಇವೆಲ್ಲ ಬರುತ್ತೆ. ಇದನ್ನೆಲ್ಲ ಇದ್ರ ಬಗ್ಗೆ ಮಾತಾಡ ಇದ್ದಾರೆ ಎಲ್ಲರೂ. ನೀವು ಎಲ್ಲರೂ ಓದಿ, ನಿಮಗೂ ಎಲ್ಲ ಇದೆಲ್ಲ ಆಗುತ್ತೆ. ಒಟ್ಟಿನೊಳಗೆ ಇದು ಒಂದು ಗ್ರೇಟ್ ವರ್ಕು ಇದು ಮಾಡಿರೋದು. ಈ ಗ್ರೇಟ್ ವರ್ಕ್ ಮಾಡಬೇಕಾದ್ರೆ 4 ಸುಮಾರಾದ ವರ್ಕು, ಒಂದಕ್ಕಿಂತ ಒಂದು ಈ ಥರದಲ್ಲಿ ಮಾಡೋದು ಅಂತ. ಅದು ಇನ್ನು ಮತ್ತೆ ಅವರು ಬೆಳೆಯೋಕ್ಕೆ ನನಗೆ ಅನಿಸೋದೇನು ಅಂದರೆ, ಇನ್ನೊಂದು 3-4 ಸಾಧಾರಣವಾದ ಇದನ್ನು ಬರೀಲಿ, ಆಮೇಲೆ ಒಂದು ದೊಡ್ಡದು ಬರಸ್ತಾ ಇದೆ. ಈ ದೊಡ್ಡದಾದ ತಕ್ಷಣ ಇನ್ನೊಂದು ದೊಡ್ಡದು ಬರೆಯೋಕ್ಕೆ ಹೋದ್ರೆ ಅದು ಸಕ್ಸಸ್ ಆಗಲ್ಲ. ಇನ್ನೊಂದು 3-4 ಮಾಡುವಾಗ ನಿಧಾನವಾಗಿ ಅದು ಬೆಳ್ಕೊಂಡು ಹೋಗುತ್ತೆ, ಅದು ಇನ್ನೊಂದು ಆಗಬೇಕು. ಇದು ನನ್ನ ಅನುಭವದಲ್ಲಿ ಹೇಳೋದು, ಸಮುದ್ರ ಇದ್ದಾಗೆ. ಸಮುದ್ರ ಮೇಲ್ಗಡೆ ನೋಡೋಕ್ಕೆ ಒಂದೇ ಮಟ್ಟದಲ್ಲಿ ಕೊಡುತ್ತೆ, ಅದ್ರ ಒಳಗಡೆ ಇರೋ ಭೂಮಿ ಇರುತ್ತಲ್ಲ, ಹೀಗೆ ಅಲ್ಲೂ ಒಂದು ಗುಡ್ಡ ಇರುತ್ತೆ, ಆಮೇಲೆ ಒಂದು ಆಳ ಇರುತ್ತೆ. ಅಲ್ಲೂ ಆಳ ಇನ್ನಷ್ಟು ದೂರ ಹೋಗುತ್ತೆ, ಇನ್ನೊಂದು ಗುಡ್ಡ ಬರುತ್ತೆ. ಈ ಬೆಳವಣಿಗೆ ಕೂಡ ಇದೇ ರೀತಿ ಬರುತ್ತೆ. ಈಗ ಒಳ್ಳೆಯ ವಯಸ್ಸು ಇದಕ್ಕೆ, ಈ ಆರೋಗ್ಯನೂ ಚೆನ್ನಾಗಿದೆ. ಆದ್ದರಿಂದ ಒಳ್ಳೆ ನಮ್ಮ ಇಂಡಿಯಾ ದೇಶದ ಒಳ್ಳೆ
ಬೆಸ್ಟು ಇವರು ಏನು ಕಾದಂಬರಿಕಾರ. ಕಾದಂಬರಿಕಾರ್ತಿ ಆಗ್ತಾರೆ ಅಂತ. ಈ ಸಂದರ್ಭದೊಳಗೆ ನಾನು ಮೊಟ್ಟ ಮೊದಲನೇ ಈಕೆ ಹೇಳಿದ್ದೆ ಇದರೊಳಗೆಲ್ಲನೂ ಈ ನಮ್ಮ ಫಿಲಾಸಫಿಯೊಳಗೆ ಇದೆಲ್ಲ ಇದು ಆತ್ಮ ಅಂತ ಅನ್ನೋದು ಅದು ಗಂಡಸಿನ ಆತ್ಮ ಹೆಂಗಸು ಆತ್ಮ ಅನ್ನೋ ಡಿಫರೆನ್ಸ್ ಇಲ್ಲವೇ ಇಲ್ಲ. ಅದೇ ರೀತಿ ಕ್ರಿಯೇಟಿವಿಟಿಯಲ್ಲಿ ಹೆಂಗಸರು ಗಂಡಸರು ಅನ್ನೋ ಕ್ರಿಯೇಟಿವಿಟಿ ಇಲ್ಲವೇ ಇಲ್ಲ ಅದರೊಳಗೆಲ್ಲನೂ. ಆದ್ದರಿಂದ ಇದು ಗಂಡಸರು ಬರೆಯೋದಕ್ಕೆ ಮಟ್ಟಕ್ಕೆ ಈ ಅದೆಲ್ಲ ಇದೆಲ್ಲ ಈಗ ಗಂಡಸರು ಮಟ್ಟಕ್ಕೇನೆ ಇದಾಗಲೇ ಬರೆದು ಬಿಟ್ಟಿದ್ದಾಳೆ. ಹಂಗೆ ಹೇಳಿದ್ರೇನೆ ತಪ್ಪಾಗುತ್ತೆ. ಒಳ್ಳೆ ಲೇಖಕರ ಮಟ್ಟ. ಒಟ್ಟಿನೊಳಗೆ ಇದೀಗ ನೀವೆಲ್ಲರೂ ಈ ಭಾಷಣಗಳನ್ನು ಕೇಳಿದ್ದೀರಿ, ಕೆಲವರು ಪುಸ್ತಕ ಕೊಂಡಿದ್ದೀರಿ. ಅದು ನೀವೆಲ್ಲರೂ ಇದನ್ನು ಓದಿ, ಕೊಳ್ಳೋರು ಕೊಳ್ಳಿ, ಇಲ್ಲದೆ ಹೋದರೂ ಬಾರೋ ಮಾಡಿ ಅಂತೂ ಒಟ್ಟಿನೊಳಗೆ ನೀವು ಇದನ್ನು ಓದಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.